ಚಿತ್ರರಂಗಕ್ಕೆ ಸಂಬಂಧಪಟ್ಟ ನಿಮ್ಮ ಸಿನಿಮಾ ಕರಿಯರ್ಗೆ ಸಂಬಂಧಪಟ್ಟಂತೆ ನಿಮ್ದು ಅನ್ಫಿನಿಶ್ಡ್ ಡ್ರೀಮ್ ಏನಾದ್ರು ಇದೆಯಾ? ಇಂಥದ್ದೊಂದು ಮಾಡ್ಬೇಕು ನಾನು. ನಟನಾಗಿ ಪ್ರಾರಂಭಿಸುವಾಗ ಆ ರೀತಿಯ ಒಂದು ಯೋಚನೆ ಕನಸು ಎಲ್ಲ ಇರ್ತದೆ. ಈಗ ಅಂದರೆ ನೀವು ಟಿಕ್ ಮಾರ್ಕ್ ಹಾಕೊಂಡ್ಬಂದ್ಬಿಟ್ಟಿದ್ದೀರಿ, ಓಕೆ ಇದು ಅಂದ್ಕೊಂಡಿದ್ದೆ, ಇದಾಯಿತು, ಇದು ಅಂದ್ಕೊಂಡಿದ್ದೆ, ಆ ರೀತಿಯಾಗಿ ಏನೋ ಆ ಲಿಸ್ಟಲ್ಲಿ ಏನಾದ್ರು ಬಾಕಿ ಇದೆಯಾ? ಆ ರೀತಿ ಲಿಸ್ಟ್ ಇಲ್ಲ. ನೀವು ಹೇಳಿದ್ರೆ ನಾನು ತಯಾರು ಮಾಡ್ಕೊಳ್ತೇನೆ. ಆ ಥರ ಲಿಸ್ಟು ಆ ಥರ ಮಾಡ್ಕೊಂಡಿಲ್ಲ. ಅಥವಾ ನಟನೆಗೋಸ್ಕರ ಈ ರೀತಿ ಪಾತ್ರ ಮಾಡಬೇಕಿತ್ತು ಅಥವಾ ಈಗ ಅನ್ನಿಸೋದಿಲ್ಲ. ಈ ಕಳೆದ ಉದಾಹರಣೆಗೆ 3 ವರ್ಷಗಳಿಂದ ನಾನು ಅನೇಕ ಕಥೆಗಳು ಎಲ್ಲ ಬಂದಿದ್ದಾವೆ, ಬೇರೆ ಬೇರೆ ಭಾಷೆಯಿಂದ ಬರ್ತವೆ, ವಿಶೇಷವಾಗಿ ಕನ್ನಡದಿಂದ. ಆಮೇಲೆ ಕೆಲವು ಹಿಂದಿ, ಕೆಲವು ಬೇರೆ ಭಾಷೆಯಿಂದೆಲ್ಲ ಬಂದಾಗ ನೋಡಿ ಯೋಚನೆ ಮಾಡ್ತೀನಿ ನಾನು. ಸೊ ನಾನು ಗಾಯತ್ರಿ ಹೇಳ್ತೀನಿ, ಹಿಂಗೆ ಏನು ಮಾಡ್ತೀನಿ. ಈಗ ಈ ವರ್ಷ ನಿಮಗೆ 77 ಆಗ್ತದೆ. ಮೊದಲು ಇದೆಲ್ಲ ಬೇಕಾ ಅಂತ ಒಂದು ಯೋಚನೆ ಮಾಡಿದ್ದಾರೆ. ಇವರು ದೇವರು ಎಲ್ಲ ಕೊಟ್ಟಿದ್ದಾನೆ, ಕನ್ನಡಿಗರು ಎಲ್ಲ ಕೊಟ್ಟಿದ್ದಾರೆ. ಈಗ ಇದು ಬಂದಿದೆ. ಸೊ ಕಲಶಪ್ರಾಯವಾಗಿ ಇದು ಬಂದಿದೆ ಈ ಪ್ರಶಸ್ತಿ. ಅದಕ್ಕೆ ನಾನೇ 1-2 ಸಲ ಈಗ ಅವರು ಹಂಗೆ ಹೇಳಿದ ಮೇಲೆ 4 ಸಲ 5 ಸಲ ಯೋಚನೆ ಮಾಡ್ತೀನಿ. ಹಾಗಾಗಿ ಅಂಥ ಏನು ಇನ್ನೂ ಮಾಡಬೇಕು. ಬೇರೆಯವರು ಇದ್ದಾರೆ, ಬೇರೆಯವರು ಮಾಡಿ ಬದುಕು ಇಲ್ಲಿ ತನಕ ನಾನು ಕರ್ಕೊಂಡು ಬಂದಿದ್ದೆ, ಮುಂದೆ ಎಲ್ಲಿ ಕರ್ಕೊಂಡು ಹೋಗುತ್ತೋ ಹೋಗಲಿ. ನಂದು ಅಂತ ಒಂದು ಅಂದರೆ ಇಂಥದ್ದೊಂದು ಪಾತ್ರ ಮಾಡಬೇಕು, ಇಂಥದ್ದೊಂದು ಸಿನಿಮಾ ಆ ಥರದ್ದು. ಆವಾಗ ನಾನು ಹೇಳಿದ್ನಲ್ಲ, ಏನೋ ಒಂದು ನಟನಾಗಬೇಕು ಅಂತ ಒಂದು ರೀತಿ. ಇನ್ನು ಸೆ ಬ್ಯಾಂಕಲ್ಲಿ ಕೆಲಸ ಇತ್ತು, ನಾಟಕಗಳಲ್ಲಿ ಮಾಡಿಸ್ತಿದ್ದೆ. ಸಿನಿಮಾ ಬಂದಾಗಲೂ ಕೂಡ ಆ ವಯಸ್ಸಿನಲ್ಲಿ 25, 23, 25ರಲ್ಲಿ ಏನೋ ಸಾಧಿಸಬೇಕು ಅಂತ ಇರ್ತದೆ.